ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ಸಂಶೋಧನೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಮೈಸರ್ ಅಂತ ಇದೆ, ಆಪ್ಷನ್ 2 ವೈಸರ್ ಅಂದರೆ WISER, ಆಪ್ಷನ್ 3 SAVER ಅಂದರೆ ಸೇವರ್ ಅಂತ, ಆಪ್ಷನ್ 4 ಶೈನರ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 WISER ಅಥವಾ ವೈಸರ್ ಅನ್ನುವ ಕಾರ್ಯಕ್ರಮವನ್ನು ಈ ಮಹಿಳೆಯರನ್ನ ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ಸಂಶೋಧನೆಗಳ ಕ್ಷೇತ್ರದಲ್ಲಿ ಭಾಗವಹಿಸುವಿಕೆಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಾರಂಭ ಮಾಡಲಾಗಿದೆ. ಮುಖ್ಯವಾಗಿ ಈ ವೈಸರ್ ಅನ್ನುವ ಕಾರ್ಯಕ್ರಮದ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಳ್ಳೋದಾದ್ರೆ WISER ಅಂದರೆ ವಿಮೆನ್ ಇನ್ವಾಲ್ವ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ರಿಸರ್ಚ್ ಅಂತ. ಸೊ ಮುಖ್ಯವಾಗಿ ಈ ಭಾರತ ಮತ್ತು ಜರ್ಮನ್ ದೇಶಗಳ ಒಂದು ಪ್ರಮುಖವಾದಂತಹ ಸಂಸ್ಥೆಯಾದಂತಹ ಇಂಡೋ ಜರ್ಮನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರ ಅನ್ನುವ ಸಂಸ್ಥೆಯಿಂದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯೋಜನೆಗಳಲ್ಲಿ ಮಹಿಳೆಯರನ್ನು ಪಾಲ್ಗೊಳ್ಳುವುದನ್ನು ಪ್ರೋತ್ಸಾಹ ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಮತ್ತು ಜರ್ಮನ್ ದೇಶಗಳ ನಡುವೆ ಈ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಮುಖ್ಯವಾಗಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಕಾರ್ಯಕ್ರಮದ ಮೂಲಕ ಲಿಂಗ ಸಮಾನತೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಸಕ್ರಿಯಗೊಳಿಸುವಂತಹ ನಿಟ್ಟಿನಲ್ಲಿ ವೈಸರ್ ಅನ್ನುವ ಕಾರ್ಯಕ್ರಮವನ್ನು IGSTC ಅಂತಂದರೆ ಇಂಡೋ ಜರ್ಮನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ ಸಂಸ್ಥೆಯಿಂದ ಪ್ರಾರಂಭ ಮಾಡಲಾಗಿದೆ. ಸೊ ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತಹ ಎಸ್ಸೆಗಳಲ್ಲಿ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು ಆ್ಯಡ್ ಮಾಡಬಹುದಾಗಿದೆ. ವೈಸರ್ ಅನ್ನುವ ಉಪಕ್ರಮವನ್ನು ಭಾರತ ಮತ್ತು ಜರ್ಮನ್ ದೇಶಗಳ ನಡುವಿನ ಒಂದು ಪ್ರಮುಖ ಸಂಸ್ಥೆಯಿಂದ ಪ್ರಾರಂಭ ಮಾಡಲಾಗಿದೆ. ಸೊ ವೈಸರ್ ಅಂತ ಕರೆಕ್ಟಾಗಿ ಆನ್ಸರ್ ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಕಟಿ ಬಿಹು ಅನ್ನುವ ಒಂದು ಜನಪ್ರಿಯ ಕೊಯ್ಲು ಹಬ್ಬವನ್ನು ಅಥವಾ ಸುಗ್ಗಿ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಾರಂಭ ಅಥವಾ ಆಚರಣೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಕಟಿ ಬಿಹು ಹಬ್ಬ ಎಲ್ಲಿ ಆಚರಿಸ್ತಾರೆ ಅಂತ ಹೇಳಬೇಕಾಗಿದ್ದು ಆಪ್ಷನ್ಗಳಲ್ಲಿ ಆಪ್ಷನ್ 1 ಒಡಿಶಾ ರಾಜ್ಯ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ತ್ರಿಪುರಾ, ಆಪ್ಷನ್ 4 ಗುಜರಾತ್ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕಟಿ ಬಿಹು ಅನ್ನುವ ಹಬ್ಬವನ್ನು ಎಲ್ಲಿ ಆಚರಿಸ್ತಾರೆ ಅಂತ ಕಮೆಂಟ್ ಮಾಡಿ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಯಾವ 2 ದೇಶಗಳ ನಡುವೆ ಈ ಗರುಡ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ಥೈಲ್ಯಾಂಡ್ ಮತ್ತು ಭಾರತ, ಆಪ್ಷನ್ 2 ಭಾರತ ಮತ್ತು ವಿಯೆಟ್ನಾಂ, ಆಪ್ಷನ್ 3 ಇಂಡೋನೇಷ್ಯಾ ಮತ್ತು ಭಾರತ, ಆಪ್ಷನ್ 4 ಚೀನಾ ಮತ್ತು ವಿಯೆಟ್ನಾಂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಇಂಡೋನೇಷ್ಯಾ ಮತ್ತು ಭಾರತ. ಈ 2 ದೇಶಗಳ ನಡುವೆ ದ್ವಿಪಕ್ಷೀಯವಾದಂತಹ ಗರುಡ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ಭಾರತೀಯ ಸೈನ್ಯಗಳ ವಿಶೇಷ ಪಡೆಗಳ ನಡುವೆ ಈ ಒಂದು ಯುದ್ಧ ವ್ಯಾಯಾಮವನ್ನು ಅಥವಾ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ಪ್ರತಿ ವರ್ಷವೂ ಕಂಡಕ್ಟ್ ಮಾಡುವಂತಹ ಅಥವಾ ಕ್ಯಾರಿಔಟ್ ಮಾಡಲಾಗುವಂತಹ ಈ ಸೈನ್ಯದ ಸ್ಪೆಷಲ್ ಫೋರ್ಸಸ್ಗಳು ಅಥವಾ ವಿಶೇಷ ಪಡೆಗಳ ನಡುವೆಯ ಒಂದು ದ್ವಿಪಕ್ಷೀಯ ಜಂಟಿ ತರಬೇತಿಯ ವ್ಯಾಯಾಮವನ್ನು ಗರುಡ ಶಕ್ತಿ ಅನ್ನುವ ಹೆಸರಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ದೇಶಗಳ ಈ ಸ್ಪೆಷಲ್ ಫೋರ್ಸಸ್ಗಳ ನಡುವೆ ನಡೆಸಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಪ್ರತಿ ವರ್ಷ ಈ ಒಂದು ಗರುಡ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುವುದು. ಸೊ ಇಂಡೋನೇಷ್ಯಾದಲ್ಲಿ ಈಗ 2022 ಆವೃತ್ತಿಯ 8ನೇ ಆವೃತ್ತಿಯ ಈ ಗರುಡ ಶಕ್ತಿ ವ್ಯಾಯಾಮವನ್ನು ಇಂಡೋನೇಷ್ಯಾದ ಸಾಂಗ್ ಬುಕಾನಾ ಅನ್ನುವ ತರಬೇತಿ ಪ್ರದೇಶದಲ್ಲಿ ನಡೆಸಲಾಗ್ತಾ ಇದೆ. ಸೊ ಕರವಾಂಗ್ ಅನ್ನುವ ಪ್ರದೇಶದಲ್ಲಿನ ಸಾಂಗ್ ಬುಕಾನಾ ಅನ್ನುವ ಪ್ರದೇಶದಲ್ಲಿ ಈ ಗರುಡ ಶಕ್ತಿ ವ್ಯಾಯಾಮವನ್ನು ಇಂಡೋನೇಷ್ಯಾದಲ್ಲಿ ನಡೆಸಲಾಗ್ತಾ ಇದೆ. ಸೊ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ
ಈ ಮಿಲಿಟರಿ ಎಕ್ಸ್ಚೇಂಜಸ್ಗಳು ಅಥವಾ ಮಿಲಿಟರಿ ವಿನಿಮಯಗಳ ಕುರಿತಾದಂತಹ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಎರಡೂ ದೇಶಗಳ ವಿಶೇಷ ಪಡೆಗಳ ನಡುವೆ ಅಂದರೆ ಸ್ಪೆಷಲ್ ಫೋರ್ಸಸ್ಗಳ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ಅಥವಾ ಒಂದು ಕೋಆಪರೇಷನ್ ಇಂಪ್ರೂವ್ಮೆಂಟ್ ಮಾಡುವುದಾಗಿರಬಹುದು, ಪರಸ್ಪರ ಕಾರ್ಯಸಾಧ್ಯತೆ ಅಥವಾ ಇಂಟರ್ ಆಪರೇಬಿಲಿಟಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಗರುಡ್ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮವನ್ನು ಇಂಡೋನೇಷ್ಯಾ ಮತ್ತು ಭಾರತದ ವಿಶೇಷ ಪಡೆಗಳ ನಡುವೆ ಆಯೋಜನೆ ಮಾಡಲಾಗುತ್ತೆ. ಸೊ ಈ ವರ್ಷ ಈ ಒಂದು ಯುದ್ಧ ವ್ಯಾಯಾಮ ನಡೆದದ್ದು ಇಂಡೋನೇಷ್ಯಾದಲ್ಲಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಡಾರ್ಕ್ ನೆಟ್ ಅನ್ನುವ ಒಂದು ಕೀವರ್ಡ್ ಏನಿದೆ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತಹ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಬೇಕಾಗಿದ್ದು, ಡಾರ್ಕ್ ನೆಟ್ ಅಂದರೆ ಈ ಕೆಳಗಿನ ಯಾವ ಹೇಳಿಕೆ ಇದಕ್ಕೆ ಸೂಟ್ ಆಗುತ್ತೆ ಅಂತ ಫಿಗರ್ ಔಟ್ ಮಾಡಬೇಕಾಗಿದೆ. ಆಪ್ಷನ್ 1, ಇದು ಎನ್ಕ್ರಿಪ್ಟ್ ಮಾಡಲಾದಂತಹ ಇಂಟರ್ನೆಟ್ ಪ್ಲಾಟ್ಫಾರ್ಮ್ ಆಗಿದ್ದು ನಿಯಂತ್ರಿಸಲು ಕಷ್ಟಕರವಾಗಿರುತ್ತದೆ ಅಂತ ಒಂದನೇ ಸ್ಟೇಟ್ಮೆಂಟ್ ಇದೆ. ಆಪ್ಷನ್ 2, ಈ ಡಾರ್ಕ್ ನೆಟ್ ಅನ್ನುವುದು ಕಾನೂನು ಬೆಟ್ಟಿಂಗ್ ಅನ್ನು ಸುಗಮಗೊಳಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರಿ ವೆಬ್ ಪೋರ್ಟಲ್ ಆಗಿದೆ ಅಂತ ಆಪ್ಷನ್ 2 ಇದೆ. ಆಪ್ಷನ್ 3, ಈ ಡಾರ್ಕ್ ನೆಟ್ ಅನ್ನುವುದು ಅಪರಾಧ ತನಿಖೆಗಾಗಿ ರಾತ್ರಿ ಸಮಯದ ಕಣ್ಗಾವಲು ಪೋರ್ಟಲ್ ಆಗಿದೆ ಅಥವಾ ಸರ್ವೇಲೆನ್ಸ್ ನೈಟ್ ಟೈಮ್ನಲ್ಲಿ ಸರ್ವೇಲೆನ್ಸ್ ಮಾಡುವಂತಹ ಒಂದು ಪೋರ್ಟಲ್ ಆಗಿದೆ ಅಂತ ಆಪ್ಷನ್ 3 ಹೇಳ್ತಾ ಇದೆ. ಆಪ್ಷನ್ 4, ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಇದೆ. ಸೊ ಡಾರ್ಕ್ ನೆಟ್ ಅಂದರೆ ಈ ಕೆಳಗಿನ ಮೊದಲನೇ ಆಪ್ಷನ್ ಕರೆಕ್ಟಾಗಿ ಸೂಟ್ ಆಗುತ್ತೆ. ಈ ಡಾರ್ಕ್ ನೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಎನ್ಕ್ರಿಪ್ಟ್ ಮಾಡಲಾದಂತಹ ಅಂತಂದರೆ ಈ ಒಂದು ಕೋಡಿಂಗ್ಗಳ ಮೂಲಕ ಯಾವುದೇ ಮೂರನೇ ವ್ಯಕ್ತಿ ಅದನ್ನು ಆಕ್ಸೆಸ್ ಮಾಡಲು ಬಾರದೇ ಇರುವಂತಹ ಎನ್ಕ್ರಿಪ್ಷನನ್ನು ಮಾಡಲಾದಂತಹ ಈ ಇಂಟರ್ನೆಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಈ ಡಾರ್ಕ್ ನೆಟ್ ಅನ್ನೋದು. ಸೊ ಇದನ್ನು ರೆಗ್ಯುಲೇಟ್ ಮಾಡುವುದು ಅಥವಾ ನಿಯಂತ್ರಣ ಮಾಡುವುದು ಕೂಡ ಸಾಕಷ್ಟು ಕಷ್ಟಕರವಾಗಿದೆ ಅನ್ನುವ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟಾಗಿ ಬರುತ್ತೆ. ಸೊ ಹೀಗಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಾರ್ಕ್ ನೆಟ್ ಅಂದರೆ ಏನು ಮತ್ತು ಇದರಿಂದ ಯಾವ ರೀತಿಯ ಪ್ರಯೋಜನಗಳು ಅಥವಾ ಯಾವ ರೀತಿಯ ಮಾರಕ ಪರಿಣಾಮಗಳು ಇವೆ ಅಂತ ಡೀಟೇಲ್ ಆಗಿ ನಾವು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟಾಗಿ ನೋ ಮನಿ ಫಾರ್ ಟೆರರ್ ಅಂದರೆ ಭಯೋತ್ಪಾದನೆಗೆ ಯಾವುದೇ ರೀತಿಯಾಗಿ ಹಣವನ್ನು ರವಾನೆ ಮಾಡಬಾರ್ದು ಅನ್ನುವ ಒಂದು ಪ್ಲ್ಯಾಟ್ಫಾರ್ಮನ್ನು ಮಿನಿಸ್ಟರಿಯಲ್ ಕಾನ್ಫರೆನ್ಸನ್ನು ಅಂತಂದರೆ ಈ ಸಚಿವರ ಒಂದು ಸಮ್ಮೇಳನವನ್ನು ಅಥವಾ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಗ್ಲೋಬಲ್ ಟ್ರೆಂಡ್ಸ್ ಇನ್ ಟೆರರ್ ಫೈನಾನ್ಸಿಂಗ್ ಆ್ಯಂಡ್ ಟೆರರಿಸಮ್ ಅನ್ನುವ ವಿಷಯದ ಕುರಿತಾಗಿ ಡಿಸ್ಕಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಡಾರ್ಕ್ ನೆಟ್ ಮತ್ತು ವರ್ಚುವಲ್ ಕರೆನ್ಸಿಗಳಾದಂತಹ ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಈ ಭಯೋತ್ಪಾದನೆಗೆ ಸಾಕಷ್ಟು ರೀತಿಯಾಗಿ ಹಣವನ್ನು ರವಾನೆ ಮಾಡಲಾಗ್ತಾ ಇದೆ ಅಥವಾ ಈ ಭಯೋತ್ಪಾದನೆ ಅಥವಾ ಟೆರರಿಸ್ಟ್ಗಳಿಗೆ ಈ ಫೈನಾನ್ಸಿಂಗನ್ನು ನೀಡಲಾಗ್ತಾ ಇದೆ ಅಂತ ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೊ ಹೀಗಾಗಿ ಈ ಡಾರ್ಕ್ ನೆಟ್ ನ್ಯೂಸ್ನಲ್ಲಿರೋದ್ರಿಂದ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಡಾರ್ಕ್ ನೆಟ್ ಅಥವಾ ಡಾರ್ಕ್ ವೆಬ್ ಅಂತ ಕೂಡ ಕರೆಯಲಾಗುವಂತಹ ಈ ಒಂದು ಅಂತರ್ಜಾಲದ ಪ್ಲ್ಯಾಟ್ಫಾರ್ಮ್ ಏನಿದೆ ಮುಖ್ಯವಾಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುವಂತಹ ಒಂದು ಮುಖ್ಯವಾದಂತಹ ವೇದಿಕೆಯನ್ನು ಈ ಡಾರ್ಕ್ ವೆಬ್ ಅಥವಾ ಈ ಡಾರ್ಕ್ ನೆಟ್ ಏನಿದೆ ಒದಗಿಸಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಮಾದಕ ವಸ್ತುಗಳ ಮಾರಾಟ ಆಗಿರಬಹುದು, ಅಶ್ಲೀಲ ವಿಷಯಗಳ ಎಕ್ಸ್ಚೇಂಜ್ಗಳು ವಿನಿಮಯ ಆಗಿರಬಹುದು ಅಥವಾ ಇತರ ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಈ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಅಥವಾ ಗುಪ್ತಚರ ಇಲಾಖೆಗಳಿಗೆ ಮತ್ತು ಅವರ ಒಂದು ಕಣ್ಗಾವಲಿಗೆ ಕಾಣದಂತೆ ಈ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸುಗಮವಾಗಿ ನಡೆಸಿಕೊಡಲು ಅವಕಾಶ ಮಾಡುವಂತಹ ವೇದಿಕೆ ಯಾವುದು ಅಂತಂದರೆ ಡಾರ್ಕ್ ನೆಟ್ ಆಗಿ ಈಗ ಹೊರಹೊಮ್ತಾ ಇದೆ. ಸೊ ಮುಖ್ಯವಾಗಿ ಆನಿಯನ್ ರೂಟರ್ ಅನ್ನುವ ಈ ಸರ್ಫಿಂಗ್ಗಳ ಮೂಲಕ ಈ ಒಂದು ಟ್ರ್ಯಾಕಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಆಕ್ಸೆಸ್ಸನ್ನು ಮಾಡಿಕೊಡದೇ ಇರುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಈ ಡಾರ್ಕ್ ನೆಟ್ ಆಗಿ ಕೆಲಸ ಮಾಡ್ತಾ ಇದೆ. ಈ ಡಾರ್ಕ್ ನೆಟ್ಟನ್ನು ಮುಖ್ಯವಾಗಿ ಖಾಸಗಿಯಾಗಿ ಆಪರೇಟ್ ಮಾಡಲಾಗ್ತಾ ಇದ್ದು ಇದನ್ನು ರೆಗ್ಯುಲೇಟ್ ಮಾಡುವುದು ಸಾಕಷ್ಟು ಡಿಫಿಕಲ್ಟ್ ಆಗಿರುತ್ತೆ. ಸೊ ಇದು ಕಸ್ಟಮ್ ಸಾಫ್ಟ್ವೇರ್ಗಳು ಮತ್ತು ಇಂಟರ್ನೆಟ್ ಆರ್ಕಿಟೆಕ್ಚರ್ನಲ್ಲಿ ಸೂಪರ್ ಇಂಪೋಸ್ಡ್ ಆದಂತಹ ಗುಪ್ತ ನೆಟ್ವರ್ಕ್ಗಳನ್ನು ಬಳಸಿಕೊಂಡು ಆಪರೇಟ್ ಮಾಡಬಹುದಾದಂತಹ ಒಂದು ನೆಟ್ವರ್ಕ್ ಅಥವಾ ಡಾರ್ಕ್ ನೆಟ್ ಆಗಿ ಇದನ್ನು ಗುರುತಿಸಲಾಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಈ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಅಥವಾ ಈ ಕಣ್ಗಾವಲು ಮಾಡುವಂತಹ ಈ ಸಿಬ್ಬಂದಿಗಳೇನಿರ್ತಾರೆ ಅವರುಗಳಿಗೆ ಯಾವುದೇ ರೀತಿಯಾಗಿ ಈ ಒಂದು ವ್ಯವಹಾರಗಳು ಆಕ್ಸೆಸ್ ಮಾಡಲು ಅವಕಾಶ ಮಾಡಿಕೊಡುವುದಿಲ್ಲ. ಸೊ ಯಾಕಂತಂದರೆ ಈ ಒಂದು ಟ್ರಾನ್ಸಾಕ್ಷನ್ಗಳಾಗಿರ್ಬೋದು ಅಥವಾ ವ್ಯವಹಾರಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಷನನ್ನು ಹೊಂದಿರುತ್ತೆ. ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದರೆ ಏನು ಅಂತ ನಿಮಗೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ
ವಾಟ್ಸಪ್ಗಳನ್ನು ಬಳಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಾವು ಸಾಕಷ್ಟು ಬಾರಿ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಈ ಮೆಸೇಜಸ್ ಅಂತ ಬರ್ತಾ ಇರುತ್ತೆ. ಸೊ ಇದು ಏನು ಅಂತಂದರೆ ಈ ಸಂವಹನ ಮಾಡ್ತಾ ಇರುವಂತಹ ಅಥವಾ ಕಮ್ಯುನಿಕೇಷನ್ ಮಾಡ್ತಾ ಇರುವಂತಹ ಇಬ್ಬರು ವ್ಯಕ್ತಿಗಳ ನಡುವಿನ ಹೊರತಾಗಿ ಆ ಒಂದು ಇನ್ಫಾರ್ಮೇಷನ್ ಬೇರೆ ಯಾವುದೇ ಮೂರನೇ ವ್ಯಕ್ತಿಗೆ ಆಕ್ಸೆಸ್ ಮಾಡಲು ಅವಕಾಶವನ್ನು ಮಾಡಿಕೊಳ್ಳದೆ ಇರುವಂತಹ ಒಂದು ಪ್ರೈವಸಿಯನ್ನು ಅಥವಾ ಗೌಪ್ಯತೆಯನ್ನು ಕಾಪಾಡಿಕೊಡುವಂತಹ ಒಂದು ಅನುಕೂಲವನ್ನು ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಕರೆಯಲಾಗುತ್ತೆ. ಸೊ ಹೀಗಾಗಿ ಈ ಒಂದು ಟ್ರಾನ್ಸಾಕ್ಷನ್ಗಳು ಡಾರ್ಕ್ ನೆಟ್ನಲ್ಲಿ ಮಾಡುವಂತಹ ವ್ಯವಹಾರಗಳೇನಿರ್ತಾವೆ ಇವುಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಷನನ್ನು ಹೊಂದಿರುವುದರಿಂದ ಈ ಅಪರಾಧವನ್ನು ತನಿಖೆ ಮಾಡುವುದಾಗಿರ್ಬೋದು ಅಥವಾ ಅವುಗಳನ್ನು ಕಣ್ಗಾವಲು ಮಾಡುವುದು ಅಥವಾ ಆ ಒಂದು ಟ್ರಾನ್ಸಾಕ್ಷನ್ಗಳನ್ನು ಭೇದಿಸುವುದು ಸಾಕಷ್ಟು ಕಠಿಣವಾಗಿದೆ ಅಂತ ಪರಿಗಣಿಸಲಾಗುತ್ತೆ. ಸೊ ಈ ಡಾರ್ಕ್ ನೆಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದಾದರೆ, ವಿಶೇಷವಾಗಿ ಈ ಒಂದು ಡಾರ್ಕ್ ನೆಟ್ಗಳು ನಾವು ಸಾಮಾನ್ಯವಾಗಿ ಬಳಸಬಹುದಾದಂತಹ ಬ್ರೌಸರ್ಗಳಾದಂತಹ ಗೂಗಲ್ ಕ್ರೋಮ್ ಆಗಿರ್ಬೋದು, ಒಪೇರಾ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಮತ್ತು ವಿಂಡೋಸ್ ಎಡ್ಜ್ ಆಗಿರ್ಬೋದು, ಈ ರೀತಿಯಾದಂತಹ ಸಾಮಾನ್ಯ ಬ್ರೌಸರ್ಗಳನ್ನು ಬಳಸದೆ ವಿಶೇಷವಾದಂತಹ ಬ್ರೌಸರ್ಗಳನ್ನು ಬಳಸುತ್ತವೆ. ಸೊ ಹೀಗಾಗಿ ಇವುಗಳಲ್ಲಿ ನಡೆಯುವಂತಹ ವ್ಯವಹಾರಗಳು ಅಥವಾ ಚಟುವಟಿಕೆಗಳನ್ನು ರಹಸ್ಯವಾಗಿ ನಡೆಸಲಾಗುತ್ತೆ. ಇವುಗಳನ್ನು ಕದ್ದಾಲಿಕೆ ಮಾಡುವುದಾಗಿರ್ಬೋದು, ಅವುಗಳನ್ನು ಟ್ರ್ಯಾಕಿಂಗ್ ಮಾಡುವ ಒಂದು ಯಾವುದೇ ದಾಳಿಗಳನ್ನು ತಡೆಯುವಂತಹ ಒಂದು ಸಾಮರ್ಥ್ಯವನ್ನು ಈ ಬ್ರೌಸರ್ಗಳು ಹೊಂದಿರುತ್ತವೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇವು ಅಂತ್ಯದಿಂದ ಅಂತ್ಯದ ಗೂಢಲಿಪಿಯನ್ನು ಹೊಂದಿರುತ್ತವೆ, ಅಂದರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನನ್ನು ಹೊಂದಿರುತ್ತೆ. ಎಕ್ಸಾಂಪಲನ್ನು ನಾವು ಈ ವಾಟ್ಸಪ್ಪನ್ನು ಕೂಡ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ವಿ, ಯಾವ ರೀತಿಯಾಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕೆಲಸ ಮಾಡುತ್ತೆ ಅಂತ. ಅದೇ ರೀತಿಯಾಗಿ ಇವುಗಳಿಗೆ ವಿಶೇಷವಾದಂತಹ ಬ್ರೌಸರ್ಗಳನ್ನು ಕೂಡ ಬಳಸಲಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆ ಮುಖ್ಯವಾದಂತಹ ಬ್ರೌಸರ್ಗಳು ಯಾವುವು ಅಂತಂದರೆ ಈ TOR ದ ಆನಿಯನ್ ರಿಂಗ್ ಅನ್ನುವ ಸರ್ಫ್ ಮಾಡುವಂತಹ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಫ್ರೀ ನೆಟ್ ಆಗಿರ್ಬೋದು, I2P ಆಗಿರ್ಬೋದು, ಟೇಲ್ಸ್, ಈ ರೀತಿಯಾದಂತಹ ಬ್ರೌಸರ್ಗಳನ್ನು ಅನಾಮಧೇಯವಾಗಿ, ಅಂದರೆ ಯಾವುದೇ ರೀತಿಯಾದಂಥ ಅನಾನಿಮಸ್ ಆಗಿ, ಯಾವುದೇ ರೀತಿಯಾದಂತಹ ಮೇಲ್ ID ಆಗಿರ್ಬೋದು ಅಥವಾ ಅವರ ಒಂದು ಅಕೌಂಟ್ ಡೀಟೇಲ್ಸ್ಗಳನ್ನು ಬಳಸಿಕೊಳ್ಳದೆ ಅಥವಾ ಉಪಯೋಗಿಸದೆ ಈ ಒಂದು ಸರ್ಫಿಂಗ್ ಮಾಡಲು ಈ ಡಾರ್ಕ್ ನೆಟ್ ಅವಕಾಶವನ್ನು ಮಾಡಿಕೊಡುತ್ತೆ. ಈ ಮೇಲೆ ತಿಳಿಸಲಾದಂತಹ ಕೆಲವೊಂದಿಷ್ಟು ಬ್ರೌಸರ್ಗಳನ್ನು ಹೊರತುಪಡಿಸಿ ಯಾವುದೇ ರೀತಿಯಾಗಿ ಡಾರ್ಕ್ ನೆಟ್ಟನ್ನು ಬೇರೆ ಬ್ರೌಸರ್ಗಳಿಂದ ಎಂಟರ್ ಆಗಲು ಅಥವಾ ಆಕ್ಸೆಸ್ ಮಾಡಿಕೊಳ್ಳಲು ಅವಕಾಶವನ್ನು ಈ ಡಾರ್ಕ್ ನೆಟ್ ಒದಗಿಸಿಕೊಡುವುದಿಲ್ಲ. ಹೀಗಾಗಿ ಇಲ್ಲಿ ನಡೆಯುವಂತಹ ಚಟುವಟಿಕೆಗಳು ಸಾಕಷ್ಟು ಬಾರಿ ಈ ಗೌಪ್ಯವಾಗಿ, ಅಂತಂದರೆ ಈ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳು. ಫಾರ್ ಎಕ್ಸಾಂಪಲ್ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಮಾದಕ ವಸ್ತುಗಳ ವ್ಯವಹಾರ ಆಗಿರ್ಬೋದು ಅಥವಾ ಅಶ್ಲೀಲ ವಿಷಯಗಳ ವಿನಿಮಯ ಆಗಿರ್ಬೋದು, ಈ ರೀತಿಯಾದಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಚಟುವಟಿಕೆಗಳು ಈ ಡಾರ್ಕ್ ನೆಟ್ನಲ್ಲಿ ನಡೆಯುತ್ತವೆ. ಅದೇ ರೀತಿಯಾಗಿ ಈ ಡಾರ್ಕ್ ನೆಟ್ ಮುಖಾಂತರ ಟೆರರ್ ಫೈನಾನ್ಸಿಂಗ್ ಕೂಡ ಆಗ್ತಾ ಇದೆ ಅಂತ ನಮ್ಮ ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಾರ್ಕ್ ನೆಟ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಸಾಕಷ್ಟು ಬಾರಿ ಕೇಳ್ತಾ ಇರ್ತೇವೆ. ಸೊ ಈ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ ಈ ಕೆಳಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದ್ದು, ಅದರಲ್ಲಿ ಯಾವ ಸ್ಟೇಟ್ಮೆಂಟ್ ಸೂಕ್ತವಾಗಿರುತ್ತೆ ಅಂತ ಗುರುತಿಸಬೇಕಾಗಿದೆ. ಸೊ ಈ ಕೃತಕ ಬುದ್ಧಿಮತ್ತೆ ಅಂದರೆ ಮಾನವನನ್ನು ಹೆಚ್ಚು ಬುದ್ಧಿವಂತನನ್ನಾಗಿ ಮಾಡುವ ಒಂದು ಗುರಿಯನ್ನು ಹೊಂದಿರುವಂತಹ ಕ್ಷೇತ್ರವಾಗಿದೆ ಅಥವಾ ಫೀಲ್ಡ್ ಆಗಿದೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2, ಈ ಕೃತಕ ಬುದ್ಧಿಮತ್ತೆಯು ಭದ್ರತೆಯನ್ನು ಅಥವಾ ಸೆಕ್ಯುರಿಟಿಯನ್ನು ಇಂಪ್ರೂವ್ ಮಾಡುವಂತಹ ಗುರಿಯನ್ನು ಹೊಂದಿರುವ ಕ್ಷೇತ್ರವಾಗಿದೆ ಅಂತ ಇದೆ. ಆಪ್ಷನ್ 3, ಈ ಕೃತಕ ಬುದ್ಧಿಮತ್ತೆಯು ಬುದ್ಧಿವಂತ ಯಂತ್ರಗಳನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಹೊಂದಿರುವ ಕ್ಷೇತ್ರವಾಗಿದೆ ಅಂತ ಇದೆ. ಆಪ್ಷನ್ 4, ಈ ಕೃತಕ ಬುದ್ಧಿಮತ್ತೆಯು ಡೇಟಾವನ್ನು ಗಣಿ ಮಾಡುವ ಅಥವಾ ಡೇಟಾ ಮೈನಿಂಗ್ ಮಾಡುವಂತಹ ಗುರಿಯನ್ನು ಹೊಂದಿದೆ ಅನ್ನುವುದು ಆಪ್ಷನ್ 4 ಹೇಳ್ತಾ ಇದೆ. ಸೊ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಆಪ್ಷನ್ ಸಿ, ಈ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವುದು ಈ ಬುದ್ಧಿವಂತ ಯಂತ್ರಗಳನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಹೊಂದಿರುವ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಕ್ಷೇತ್ರವಾಗಿ ಇವತ್ತಿನ ಅಥವಾ ಕರೆಂಟ್ ಸಿನಾರಿಯೋದಲ್ಲಿ ಗುರುತಿಸಲ್ಪಡ್ತಾ ಇದೆ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಕೃತಕ ಬುದ್ಧಿಮತ್ತೆಯ ಸಂಬಂಧವಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ಅಂದರೆ ನವೆಂಬರ್ 21ನೇ ತಾರೀಕಿನಂದು ಫ್ರಾನ್ಸ್ನಲ್ಲಿ ಈ ಕೃತಕ ಬುದ್ಧಿಮತ್ತೆಯ ಜಾಗತಿಕ ಪಾಲುದಾರಿಕೆ GPA ಅಂದರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ಒಂದು
ಸಮ್ಮೇಳನದಲ್ಲಿ ಅದರ ಒಂದು ಅಧ್ಯಕ್ಷತೆಯನ್ನು ಭಾರತ ವಹಿಸಿದೆ ಅಂತ ಈ ಒಂದು ಆರ್ಟಿಕಲ್ನ ಕಾಂಟೆಕ್ಸ್ಟ್ನಲ್ಲಿ ಹೇಳಲಾಗಿದೆ. ಸೊ ಈ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ GPAI ಅನ್ನುವ ಈ ಒಂದು ಸಂಸ್ಥೆಯ ಅಥವಾ ಈ ಒಂದು ಪ್ಲಾಟ್ಫಾರ್ಮ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಜವಾಬ್ದಾರಿಯುತವಾದಂತಹ ಮತ್ತು ಮಾನವ ಕೇಂದ್ರಿತ ಅಭಿವೃದ್ಧಿಯನ್ನು ಮಾಡುವುದು. ಅಷ್ಟೇ ಅಲ್ಲದೆ ಈ ಕೃತಕ ಬುದ್ಧಿಮತ್ತೆಯ ಬಳಕೆಯನ್ನು ಈ ಹ್ಯೂಮನ್ ಸೆಂಟ್ರಿಕ್ ಆಗಿ ಅಂದರೆ ರೆಸ್ಪಾನ್ಸಿಬಲ್ ಆಗಿ ಮ್ಯಾನೇಜ್ ಮಾಡುವಂತಹ ಡೆವಲಪ್ ಮಾಡುವಂತಹ ಉದ್ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಲಾದಂತಹ ಒಂದು ಇನಿಷಿಯೇಟಿವ್ ಆಗಿ ಈ ಕೃತಕ ಬುದ್ಧಿಮತ್ತೆಯ ಜಾಗತಿಕ ಪಾಲುದಾರಿಕೆ ಅಂದರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಗುರುತಿಸಲಾಗ್ತಾ ಇದೆ. ಸೊ ಈ ಒಂದು ವರ್ಷ ಫ್ರಾನ್ಸ್ನಲ್ಲಿ ನಡೆದಂತಹ ಈ ಒಂದು ಸಮ್ಮೇಳನದಲ್ಲಿ ಭಾರತ ಇದರ ಅಧ್ಯಕ್ಷತೆಯನ್ನು ನವೆಂಬರ್ನಲ್ಲಿ ವಹಿಸಿಕೊಂಡಿತ್ತು ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಮುಖ್ಯವಾಗಿ 25 ರಾಷ್ಟ್ರಗಳ ಒಂದು ಸಭೆಯಾಗಿದ್ದು ಈ GPAI ಅನ್ನುವುದು 25 ರಾಷ್ಟ್ರಗಳ ಸಭೆಯಾಗಿದ್ದು ಇದರಲ್ಲಿ ಪ್ರಮುಖವಾದಂತಹ ರಾಷ್ಟ್ರಗಳಾಗಿ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, UK, ಯುರೋಪಿಯನ್ ಯೂನಿಯನ್ ಆಗಿದ್ದು, ಆಸ್ಟ್ರೇಲಿಯಾ, ಕೆನಡಾ, ಸಿಂಗಾಪುರ್ ಈ ರೀತಿಯಾದಂತಹ ಪ್ರಮುಖವಾಗಿ 25 ಸದಸ್ಯ ರಾಷ್ಟ್ರಗಳನ್ನು ಈ GPAI ಒಳಗೊಂಡಿದೆ. ಇದನ್ನು ಸಂಸ್ಥಾಪನೆ ಮಾಡಿದಂತಹ ವರ್ಷ ಅಂದರೆ 2020ರಲ್ಲಿ ಈ GPAIಗೆ ಸಂಸ್ಥಾಪಕ ಸದಸ್ಯರಾಗಿ ಭಾರತ ಕೂಡ ಸೇರ್ಪಡೆಗೊಂಡಿತ್ತು. ಇನ್ನು ಇದರ ಮುಖ್ಯವಾದಂತಹ ಕಚೇರಿ ಅಂದರೆ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತಂದರೆ ಫ್ರಾನ್ಸ್ ದೇಶದಲ್ಲಿರುವಂತಹ OECD-ನಲ್ಲಿದೆ. ಈ OECD ಅಂದರೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾಳೆ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಕೃತಕ ಬುದ್ಧಿಮತ್ತೆಯ ಅಥವಾ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯಾವ ರೀತಿಯಾಗಿ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರಲಿದೆ ಅಂತ ಒಂದು ಅಂದಾಜನ್ನು ಮಾಡಲಾಗಿದ್ದು 2035ರ ವೇಳೆಗೆ ಭಾರತೀಯ ಆರ್ಥಿಕತೆಗೆ ಸುಮಾರು 967 ಶತಕೋಟಿ $ಗಳಷ್ಟು ಈ ಒಂದು ಕೃತಕ ಬುದ್ಧಿಮತ್ತೆಯಿಂದ ಕಾಂಟ್ರಿಬ್ಯೂಷನನ್ನು ಮಾಡಲಾಗುವುದು. ಅಂದರೆ ಈ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಹೊಂದಿ ಭಾರತದ ಆರ್ಥಿಕತೆಗೆ ಸುಮಾರು 900 ಶತಕೋಟಿ $ಗಳಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಲಿದೆ ಅಂತ ಎಕ್ಸ್ಪೆಕ್ಟೇಷನನ್ನು ಇಡಲಾಗಿದೆ 2035ರ ವೇಳೆಗೆ. ಅದೇ ರೀತಿಯಾಗಿ 2025ರ ವೇಳೆಗೆ ಭಾರತದ ಈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಈ GDP ಅಂತ ಏನು ಕರಿತೇವೆ ಅದನ್ನು 450ರಿಂದ 500 ಬಿಲಿಯನ್ $ಗಳಷ್ಟು ಸೇರುವಂತಹ ನಿರೀಕ್ಷೆ ಇದೆ. ಅಂದರೆ ಭಾರತದ ಮಹತ್ವಾಕಾಂಕ್ಷಿ ಒಂದು ವಿಷನ್ ಆದಂತಹ $5 ಟ್ರಿಲಿಯನ್ GDPಯನ್ನು ಹೊಂದುವಂತಹ ಗುರಿಯ 10%ನಷ್ಟು ಕಾಂಟ್ರಿಬ್ಯೂಷನ್ ಎಲ್ಲಿಂದ ಬರುತ್ತೆ ಅಂತಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಅಥವಾ ಈ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದಿಂದ ಆರ್ಥಿಕತೆಯ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಹೆಚ್ಚಲಿದೆ ಅಂತ ಒಂದು ಎಕ್ಸ್ಪೆಕ್ಟೇಷನನ್ನು ಮಾಡಲಾಗಿದೆ. ಸೊ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಭಾರತ ಯಾವ ರೀತಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಅಂತ ಏನಾದರೂ ಎಸ್ಸೆಗಳಲ್ಲಿ ಬಂದರೆ ಕಂಪಲ್ಸರಿಯಾಗಿ ಈ ಕೃತಕ ಬುದ್ಧಿಮತ್ತೆಯ ಕುರಿತಾಗಿ ಮಾಡ್ತಾ ಇರುವಂತಹ ಕೆಲಸಗಳಾಗಿರ್ಬೋದು ಅಥವಾ ಈ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈ ಒಂದು ಪಾಯಿಂಟ್ಸ್ಗಳನ್ನು ಅಥವಾ ಈ ಒಂದು GDPಗೆ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಹೊಂದಲಿದೆ ಭಾರತ ಅಂತ ಈ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಒಂದು ಪ್ಯಾರಾಗ್ರಾಫ್ ಕೂಡ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಕಂಟೆಂಟ್ ಇಂಪ್ರೂವ್ ಆಗಿ ಮತ್ತು ನಿಮ್ಮ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಇದರಿಂದ ನಿಮಗೆ ಹೆಚ್ಚಿನ ಅಂಕಗಳನ್ನು ಎಸ್ಸೆಗಳಲ್ಲಿ ಪಡೆದುಕೊಳ್ಳಲು ಸಹಾಯಕಾರಿಯಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ, ಸಿಖ್ ಧರ್ಮದ ಕೊನೆಯ ಗುರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ಗುರು ತೇಗ್ ಬಹಾದೂರ್ ಅಂತ ಇದೆ, ಆಪ್ಷನ್ 2 ಗುರು ಗೋವಿಂದ್ ಸಿಂಗ್ ಅಂತ ಇದೆ, ಆಪ್ಷನ್ 3 ಗುರು ಹರ್ ಕೃಷ್ಣ ಅಂತ ಇದೆ, ಆಪ್ಷನ್ 4 ಗುರು ಅಂಗದ್ ಅಂತ ಇದೆ. ಸೊ ಸರಿಯಾದ ಉತ್ತರ ಸಿಖ್ ಧರ್ಮದ ಕೊನೆಯ ಗುರು ಯಾರು ಅಂತಂದರೆ ಗುರು ಗೋವಿಂದ್ ಸಿಂಗ್ ಅವರು. ಸಿಖ್ ಧರ್ಮದ ಕೊನೆಯ ಗುರು ಅಂದರೆ 10ನೇ ಗುರುವಾಗಿ ಇವರನ್ನು ಆಯ್ಕೆ ಮಾಡಲಾಗಿತ್ತು. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ನವೆಂಬರ್ 24ನೇ ತಾರೀಕನ್ನು ಗುರು ತೇಜ್ ಬಹಾದೂರ್ ಅವರ ಶಹೀದಿ ದಿವಸ್ ಅಂತ ಆಚರಣೆ ಮಾಡಲಾಯಿತು, ಅವರನ್ನು ಸ್ಮರಿಸಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಶಹೀದಿ ದಿವಸ್ ಅಂತಂದರೆ ಅವರ ಹುತಾತ್ಮ ದಿವಸ ಅಂತ ನಾವು ಗುರುತಿಸಬಹುದಾಗಿದೆ. ಸೊ ಗುರು ತೇಗ್ ಬಹಾದೂರ್ ಅವರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಇವತ್ತು ಡಿಸ್ಕಸ್ ಮಾಡೋಣ. ಇವರು ಸಿಖ್ ಧರ್ಮದ 10 ಗುರುಗಳಲ್ಲಿ 9ನೇ ಗುರು ಆಗಿದ್ದರು. ಯಾರು? ಗುರು ತೇಜ್ ಬಹಾದೂರ್ ಅಥವಾ ತೇಗ್ ಬಹಾದೂರ್ ಅವರು. ಇವರ ಕಾಲಾವಧಿ ಎಷ್ಟು ಅಂತಂದರೆ 1621ರಿಂದ 1675ರವರೆಗೆ. ಸೊ ಮುಖ್ಯವಾಗಿ ಇವರ ಬಾಲ್ಯದ ಹೆಸರು ತ್ಯಾಗಮಾಲ್ ಅಂತ ಆಗಿದ್ದು, ನಂತರ ಈ ಮೊಘಲರ ವಿರುದ್ಧ ಹೋರಾಟ ಮಾಡುವಂತಹ ಯುದ್ಧದಲ್ಲಿ ಅವರ ಶೌರ್ಯವನ್ನು ಗುರುತಿಸಿ ಗುರು ಗೋವಿಂದ ಸಿಂಗ್ ಅವರು ತೇಗ್ ಬಹಾದೂರ್ ಅಂತ ಅಥವಾ ಕತ್ತಿಯ ಪರಾಕ್ರಮಿ ಅಂತ ಇವರನ್ನು ಗುರು ತೇಗ್ ಬಹಾದೂರ್ ಅಂತ ಅನ್ನೋ ಹೆಸರಿನಿಂದ ಇವರನ್ನು ಗುರುತಿಸಿದ್ರು. ಸೊ ಅಂದಿನಿಂದ ಗುರು ತೇಜ್ ಬಹಾದೂರ್ ಅಂತ ಈ ಗುರು ಅವರು
ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದರು. ಸೊ ಇವರು ಯಾವ ರೀತಿಯಾಗಿ ಹುತಾತ್ಮರಾದರು ಅಂತ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋದಾದರೆ 1675ರಲ್ಲಿ ಇಸ್ಲಾಂಗೆ ಮತಾಂತರ ಹೊಂದಲು ನಿರಾಕರಣೆ ಮಾಡಿದ್ದ ಕಾರಣಕ್ಕಾಗಿ ದೆಹಲಿಯಲ್ಲಿ ಮೊಘಲ್ ಚಕ್ರವರ್ತಿಯಾದಂತಹ ಔರಂಗಜೇಬನಿಂದ ಶಿರಚ್ಛೇದನಕ್ಕೆ ಈಡಾಗಿದ್ದರು. ಸೊ ಹೀಗಾಗಿ ಇವರ ಹುತಾತ್ಮ ದಿನವನ್ನು ನವೆಂಬರ್ 24ರಂದು ಪ್ರತಿ ವರ್ಷ ಸಿಖ್ ಧರ್ಮದಿಂದ ಸ್ಮರಣೆ ಮಾಡಲಾಗುತ್ತದೆ. ಸೊ ಮುಖ್ಯವಾಗಿ ಈ ಧರ್ಮದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ಈ ಗುರು ತೇಗ್ ಬಹಾದ್ದೂರ್ ಅವರನ್ನು ಸ್ಮರಣೆ ಮಾಡುವುದಕ್ಕಾಗಿ ಈ ನವೆಂಬರ್ 24ರ ದಿನವನ್ನು ಗುರುತಿಸಿ ಇವರ ಶಹೀದಿ ದಿವಸನ್ನು ಆಚರಿಸಲಾಗುತ್ತೆ. 2003ರಲ್ಲಿ ಶಿರೋಮಣಿ ಗುರುದ್ವಾರದ ಪ್ರಬಂಧಕ್ ಸಮಿತಿಯ ಬಿಡುಗಡೆ ಮಾಡಿದಂತಹ ನಾನಕ್ ಶಾಹಿ ಕ್ಯಾಲೆಂಡರ್ ಪ್ರಕಾರ ಈ ನವೆಂಬರ್ 24 ಗುರು ತೇಜ್ ಬಹಾದ್ದೂರ್ ಅವರ ಶಹೀದಿ ದಿವಸ್ ಅಂತ ಪ್ರತಿ ವರ್ಷ ಸ್ಮರಿಸಲಾಗುತ್ತದೆ. ಸೊ ದೆಹಲಿಯಲ್ಲಿ ಈ ಗುರು ತೇಜ್ ಬಹಾದ್ದೂರ್ ಅವರ ಸಾಕಷ್ಟು ಸ್ಮಾರಕಗಳಿದ್ದು ಅದರಲ್ಲಿ ಪ್ರಮುಖವಾಗಿ ಗುರುದ್ವಾರ ಸೀಸ್ಗಂಜ್ ಸಾಹಿಬ್ ಈ ಒಂದು ಗುರುದ್ವಾರವನ್ನು ಅಂದರೆ ಸಿಖ್ ಧರ್ಮದವರು ಪ್ರಾರ್ಥನೆ ಮಾಡುವಂತಹ ಸ್ಥಳವನ್ನು ಗುರುದ್ವಾರ ಅಂತ ಕರೆಯಲಾಗುತ್ತೆ. ಸೊ ಸೀಸ್ಗಂಜ್ ಸಾಹಿಬ್ ಅನ್ನುವ ದೆಹಲಿಯಲ್ಲಿನ ಈ ಗುರುದ್ವಾರವನ್ನು ಮರಣದಂಡನೆ ಮಾಡಿದಂತಹ ಸ್ಥಳವನ್ನಾಗಿ ಗುರುತಿಸಲಾಗುತ್ತೆ. ಅಂದರೆ ಈ ಗುರು ತೇಜ್ ಬಹಾದ್ದೂರ್ ಅವರು ಶಹೀದ್ ಆದಂತಹ ಮರಣದಂಡನೆಗೆ ಈಡಾದಂತಹ ಸ್ಥಳವನ್ನು ಈ ಸೀಸ್ಗಂಜ್ ಸಾಹಿಬ್ ಆಗಿ ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಇವರ ದೇಹವನ್ನು ದಹನ ಮಾಡಿದಂತಹ ಸ್ಥಳವಾಗಿ ಗುರುದ್ವಾರ ರಕಬ್ಗಂಜ್ ಸಾಹಿಬ್ ಅಂತ ದೆಹಲಿಯಲ್ಲಿದೆ, ಇದು ಈ ಸ್ಥಳವನ್ನು ಗುರುತಿಸಲಾಗುತ್ತೆ. ಸೊ ಹೀಗಾಗಿ ಗುರು ತೇಜ್ ಬಹಾದ್ದೂರ್ ಅವರನ್ನು ಪ್ರತಿ ವರ್ಷ 24 ನವೆಂಬರ್ನಂದು ಅವರನ್ನು ಶಹೀದಿ ದಿವಸ್ ಅಂತ ಅವರ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತೆ. ಸೊ ಈ ಸಿಖ್ ಧರ್ಮದ ಗುರುಗಳು ನ್ಯೂಸ್ನಲ್ಲಿರುವುದರಿಂದ ಈ 10 ಗುರುಗಳ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸಿಖ್ಖರ ಪ್ರಮುಖವಾದಂತಹ 10 ಗುರುಗಳು ಯಾರು ಅಂತಂದರೆ, ಮೊದಲನೇದಾಗಿ 1469ರಿಂದ 1539ರವರೆಗೆ ಆ ಒಂದು ಸಮಯದಲ್ಲಿ ಇದ್ದಂತಹ ಗುರು ನಾನಕ್ ದೇವ್ ಅವರು ಈ ಸಿಖ್ ಧರ್ಮವನ್ನು ಪ್ರಾರಂಭ ಮಾಡ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದಂತಹ ಗುರು ಯಾರು ಅಂತಂದರೆ ಗುರು ನಾನಕ್ ದೇವ್ ಅವರು. ಇನ್ನು ಎರಡನೇ ಗುರು ಯಾರು ಅಂತಂದರೆ ಗುರು ಅಂಗದ್ ಅವರು. ಇವರು ಗುರುಮುಖಿ ಅನ್ನುವ ಒಂದು ಸ್ಕ್ರಿಪ್ಟನ್ನು ಪ್ರಾರಂಭ ಮಾಡ್ತಾರೆ, ಅಂದರೆ ಈ ಒಂದು ಲಿಪಿಯನ್ನು ಪ್ರಾರಂಭ ಮಾಡ್ತಾರೆ. ಗುರುಮುಖಿ ಅನ್ನುವ ಸ್ಕ್ರಿಪ್ಟನ್ನು 1539ರಿಂದ 1552ರಲ್ಲಿ. ಸಿಖ್ಖರ ಮೂರನೇ ಗುರು ಯಾರು ಅಂತಂದರೆ ಗುರು ಅಮರ್ದಾಸ್ ಅವರು 1552ರಿಂದ 1574. ಅದಾದ ನಂತರ ನಾಲ್ಕನೇ ಗುರು ರಾಮದಾಸ್ ಅವರು ಮುಖ್ಯವಾಗಿ ಅಮೃತ್ಸರ್ ಅನ್ನುವ ನಗರವನ್ನು ಸ್ಥಾಪನೆ ಮಾಡ್ತಾರೆ. 1571ರಿಂದ 1581 ಇವರ ಕಾಲವಾಗಿದೆ. ನಂತರ ಐದನೇ ಗುರು ಯಾರು ಅಂತಂದರೆ ಗುರು ಅರ್ಜನ್ ದೇವ್ ಅವರು. ಗುರು ಅರ್ಜನ್ ದೇವ್ ಅವರು 1581ರಿಂದ 1606ರವರೆಗೆ. ಮುಖ್ಯವಾಗಿ ಇವರು ಮಾಡಿದಂತಹ ಪ್ರಮುಖ ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಅಮೃತ್ಸರ್ನಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಅಥವಾ ಸ್ವರ್ಣ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಗುರು ಗ್ರಂಥ ಸಾಹಿಬ್, ಈ ಸಿಖ್ ಧರ್ಮದ ಪವಿತ್ರ ಗ್ರಂಥವಾದಂತಹ ಗುರು ಗ್ರಂಥ ಸಾಹಿಬನ್ನು ಕಂಪೈಲ್ ಮಾಡ್ತಾರೆ. ಅದಾದ ನಂತರ ಆರನೇ ಗುರು ಯಾರು ಅಂತಂದರೆ ಗುರು ಹರಗೋಬಿಂದ ಅವರು. ನಂತರ ಏಳನೇ ಗುರು ಹರ್ ರಾಯ್ ಅಂತ, ಮತ್ತು 8ನೇ ಗುರು ಯಾರು ಅಂತಂದರೆ ಗುರು ಹರ್ ಕೃಷ್ಣನ್ ಅಂತ. 9ನೇ ಗುರು ಈಗ ಡಿಸ್ಕಸ್ ಮಾಡಲಾದಂತಹ ಗುರು ತೇಗ್ ಬಹಾದ್ದೂರ್ ಅವರು. ಇವರು ಔರಂಗಜೇಬ್ನಿಂದ ಶಿರಚ್ಛೇದಕ್ಕೆ ಒಳಗಾಗ್ತಾರೆ. ಇನ್ನು 10ನೇ ಗುರುವಾದಂತಹ ಗುರು ಗೋವಿಂದ ಸಿಂಗ್ ಅವರು 1675ರಿಂದ 1708ರವರೆಗೆ ಸಿಖ್ ಧರ್ಮದ ಗುರುವಾಗಿ ಸೇವೆಯನ್ನು ಮಾಡ್ತಾರೆ. ಇವರು ಮಾಡಿದಂತಹ ಪ್ರಮುಖ ಕೊಡುಗೆಗಳು ಅಥವಾ ಕಾಂಟ್ರಿಬ್ಯೂಷನ್ಗಳು ಏನು ಅಂತಂದರೆ ಸಿಖ್ ಧರ್ಮದ ಈ ಮಾರ್ಷಲ್ ಆರ್ಟ್ ಅಂದರೆ ಈ ಆತ್ಮರಕ್ಷಣೆಯ ಕಲೆಯಾದಂತಹ ಅಥವಾ ಪಂಥವಾದಂತಹ ಖಾಲ್ಸಾ ಪಂಥವನ್ನು ಪ್ರಾರಂಭ ಮಾಡಿದಂತಹ ಶ್ರೇಯ ಯಾರಿಗೆ ಹೋಗುತ್ತೆ ಅಂತಂದರೆ 10ನೇ ಗುರುವಾದಂತಹ ಗುರು ಗೋವಿಂದ ಸಿಂಗ್ ಅವರಿಗೆ. ಅಷ್ಟೇ ಅಲ್ಲದೆ ಈ ಗುರು ಲೆಗಸಿಯನ್ನು ಅಥವಾ ಗುರು ಪರಂಪರೆಯನ್ನು ಕೊನೆ ಮಾಡಿ ಈ ಆದಿ ಗ್ರಂಥವಾದಂತಹ ಗುರು ಗ್ರಂಥ ಸಾಹಿಬ್ ಅಂದರೆ ಈ ಸಿಖ್ಖರ ಪವಿತ್ರ ಗ್ರಂಥವಾದಂತಹ ಗುರು ಗ್ರಂಥ ಸಾಹಿಬನ್ನು ಗುರುವಾಗಿ ಆ ಒಂದು ಗುರುವಿನ ಸ್ಥಾನಕ್ಕೆ ನೇಮಿಸಿ ಸಿಖ್ ಧರ್ಮವನ್ನು ಗೈಡ್ ಮಾಡುವಂತಹ ಒಂದು ಸ್ಥಾನವನ್ನು ಗುರು ಗ್ರಂಥ ಸಾಹಿಬ್ ಪುಸ್ತಕಕ್ಕೆ ಅಥವಾ ಗ್ರಂಥಕ್ಕೆ ನೀಡ್ತಾರೆ. ಸೊ ಇದು ಈ 10 ಗುರುಗಳ ಒಂದು ಲಿಸ್ಟ್ ಆಗಿತ್ತು. ಇವರ ಕಾಂಟ್ರಿಬ್ಯೂಷನ್ಗಳ ಬಗ್ಗೆ ನಾವು ಈಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಚಿವಾಲಯವು ತೆನ್ಜಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡುತ್ತದೆ ಅಥವಾ ನೀಡುತ್ತದೆ ಅಂತ ಪ್ರಶ್ನೆ ಇದೆ. ಯಾವ ಸಚಿವಾಲಯ ಅಂತ ಗುರುತಿಸಬೇಕು. ಆಪ್ಷನ್ 1 ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಆಪ್ಷನ್ 2 ಮಿನಿಸ್ಟ್ರಿ ಆಫ್
ಹೋಮ್ ಅಫೇರ್ಸ್ ಅಂದರೆ ಗೃಹ ವ್ಯವಹಾರಗಳ ಸಚಿವಾಲಯ. ಆಪ್ಷನ್ 3 ರಕ್ಷಣಾ ಸಚಿವಾಲಯ, ಡಿಫೆನ್ಸ್ ಮಿನಿಸ್ಟ್ರಿ. ಅಥವಾ 4 ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರ ತೆನ್ಜಿಂಗ್ ನಾರ್ಗೆ ಅನ್ನುವ ಈ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಗಳನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಅಂತಂದರೆ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಿಂದ ಪ್ರತಿ ವರ್ಷ ನೀಡಲಾಗುತ್ತೆ. ಈ ಒಂದು ಅವಾರ್ಡ್ ಬಗ್ಗೆ ಅಥವಾ ಪ್ರಶಸ್ತಿಯ ಬಗ್ಗೆ ಡಿಸ್ಕಸ್ ಮಾಡೋದಾದರೆ 2021ನೇ ಈ ಆವೃತ್ತಿಯ ಈ ತೆನ್ಜಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ಅಥವಾ ತೆನ್ಜಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರಸ್ ಅವಾರ್ಡ್ಗಳನ್ನು ಘೋಷಣೆ ಮಾಡಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಈ ಒಂದು ಪ್ರಶಸ್ತಿಯನ್ನು ನೀಡುವಂತಹ ಮಿನಿಸ್ಟ್ರಿ ಅಥವಾ ಸಚಿವಾಲಯ ಯಾವುದು ಅಂತಂದರೆ ಭಾರತ ಸರ್ಕಾರದ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯದಿಂದ ಈ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಈ ನಾರ್ಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದ್ದು ಸಾಹಸ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಈ ಒಂದು ಸಾಧನೆಗಳನ್ನು ಗುರುತಿಸಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತೆ. ಪ್ರಶಸ್ತಿಯ ಪುರಸ್ಕೃತರಿಗೆ ಈ ಪ್ರತಿಮೆಯನ್ನು ತೆನ್ಜಿಂಗ್ ನಾರ್ಗೆ ಅವರ ಪ್ರತಿಮೆಯನ್ನು ಮತ್ತು ಪ್ರಮಾಣ ಪತ್ರವನ್ನು ಸರ್ಟಿಫಿಕೇಷನನ್ನು ಅಷ್ಟೇ ಅಲ್ಲದೆ ಈ ಪ್ರಶಸ್ತಿ ಹಣ ಅಂದರೆ ತಲಾ 15 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರಶಸ್ತಿ ವಿಜೇತರಿಗೆ ನೀಡಲಾಗುತ್ತೆ. ಮುಖ್ಯವಾಗಿ ಈ ಪ್ರಶಸ್ತಿಯನ್ನು ನೀಡುವಂತಹ ಉದ್ದೇಶ ಏನು ಅಂತಂದರೆ ಯುವ ಜನರಲ್ಲಿ ಈ ಸಾಹಸ ಕ್ಷೇತ್ರಗಳಲ್ಲಿ ಈ ತೊಡಗುವಿಕೆಯನ್ನು ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಈ ಯುವ ಜನರು ಸಹಿಷ್ಣುತೆ ಆಗಿರ್ಬೋದು, ರಿಸ್ಕ್ ಟೇಕಿಂಗ್ ಎಬಿಲಿಟಿ ಆಗಿರ್ಬೋದು, ಅವರ ಈ ಸಹಕಾರಿ ತಂಡದ ಕೆಲಸ ಆಗಿರ್ಬೋದು, ಅಷ್ಟೇ ಅಲ್ಲದೆ ಈ ಸವಾಲಿನ ಸಂದರ್ಭಗಳಲ್ಲಿ ತ್ವರಿತವಾದಂತಹ ಒಂದು ಪ್ರಿಪೇರ್ಡ್ನೆಸ್ಸನ್ನು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಈ ಒಂದು ಪ್ರತಿವರ್ತನ ಮಾಡುವಂತಹ ಮನೋಭಾವವನ್ನು ವೃದ್ಧಿಸುವಂತಹ ನಿಟ್ಟಿನಲ್ಲಿ, ಅಷ್ಟೇ ಅಲ್ಲದೆ ಈ ಸಾಹಸ ಚಟುವಟಿಕೆಗಳಲ್ಲಿ ಯುವಕರನ್ನು ತೊಡಗಿಸುವಂತೆ ಮಾಡಿಕೊಳ್ಳಲು ಒಂದು ಪ್ರೋತ್ಸಾಹವನ್ನು ನೀಡುವ ಉದ್ದೇಶದಿಂದ ಪ್ರತಿ ವರ್ಷ ಈ ತೆನ್ಜಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಈ ಒಂದು ಪ್ರಶಸ್ತಿಯಲ್ಲಿ ಮುಖ್ಯವಾಗಿ 4 ವಿಭಾಗಗಳನ್ನು ಮಾಡಿ ವಿಂಗಡಿಸಲಾಗಿದ್ದು ಭೂ ಸಾಹಸ ವಿಭಾಗ, ಜಲ ಸಾಹಸ ವಿಭಾಗ, ವಾಯು ಸಾಹಸ ಮತ್ತು ಈ ಜೀವಮಾನದ ಸಾಧನೆಯಾಗಿ ಈ 4 ವಿಭಾಗಗಳಲ್ಲಿ ತೆನ್ಜಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನೀಡಲಾಗುತ್ತೆ. ಸೊ ಈ ತೆನ್ಜಿಂಗ್ ನಾರ್ಗೆ ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಳೋಣ ತೆನ್ಜಿಂಗ್ ನಾರ್ಗೆ ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಗರುಡ ಶಕ್ತಿ ಅನ್ನುವ ಯುದ್ಧ ವ್ಯಾಯಾಮದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಭಾರತೀಯ ಮತ್ತು ಇಂಡೋನೇಷ್ಯಾದ ವಿಶೇಷ ಪಡೆಗಳ ನಡುವೆ ಈ ಪ್ರತಿ ವರ್ಷ ದ್ವಿಪಕ್ಷೀಯವಾಗಿ ಜಂಟಿ ತರಬೇತಿ ವ್ಯಾಯಾಮವನ್ನು ಗರುಡ ಶಕ್ತಿ ಅನ್ನುವ ವ್ಯಾಯಾಮವನ್ನಾಗಿ ಎಕ್ಸಸೈಸನ್ನಾಗಿ ಕಂಡಕ್ಟ್ ಮಾಡಲಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಡಾರ್ಕ್ ನೆಟ್ ಕುರಿತಾದಂತಹ ಸಾಕಷ್ಟು ಪ್ರಮುಖ ಇನ್ಫಾರ್ಮೇಷನ್ಗಳನ್ನು, ಯಾವ ರೀತಿ ಈ ಡಾರ್ಕ್ ನೆಟ್ ಕೆಲಸ ಮಾಡುತ್ತೆ, ಇದರಿಂದ ಯಾವ ರೀತಿಯಾಗಿ ಈ ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಈ ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದಂತಹ ಕೃತಕ ಬುದ್ಧಿಮತ್ತೆಯ ಜಾಗತಿಕ ಪಾಲುದಾರಿಕೆಯ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಸಿಖ್ ಧರ್ಮದ ಗುರುಗಳ ಬಗ್ಗೆ ಈ ಡೀಟೇಲ್ ಆಗಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಗುರು ತೇಜ್ ಬಹಾದೂರ್ ಬಗ್ಗೆ, ಅವರ ಇತಿಹಾಸದ ಬಗ್ಗೆ ಕೂಡ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ನಂತರ ತೆನ್ಜಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಗಳ ಬಗ್ಗೆ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಳೆದ ತಿಂಗಳ ಅಂತಂದರೆ ಅಕ್ಟೋಬರ್ ತಿಂಗಳ ಎಲ್ಲ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು PDF ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.